ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ನೋಡಿ, ಟೈಮ್ ಬಂದು 9 ಗಂಟೆ ಆಗಿತ್ತು. ನಮ್ಮ ಮನೆಯಲ್ಲಿ ದೋಸೆಗೆಲ್ಲ ರೆಡಿ ಮಾಡಿದ್ವಿ ತಿಂಡಿಗೆ ಅಂತ. ಸೊ ದೋಸೆ ಎಲ್ಲ ಹಾಕೊಳ್ತಾ ಇದ್ದೆ. ಅದ್ರ ಜೊತೆಗೆ ನನ್ನ ಮಗ ಕೂಡ ಆಟಾಡ್ತಾ ಇದ್ದಾನೆ. ನೋಡಿ ಹೇಗೆ ಆಟಾಡ್ತಾ ಇದ್ದಾನೆ. ದೋಸೆ ಎಲ್ಲ ಹಾಕಿ ಮುಗೀತು. ನಾನು ಕೂಡ ತಿಂಡಿ ತಿಂತ ಆಲೂಗೆಡ್ಡೆ ಪಲ್ಯ ಮಾಡಿದ್ವಿ. ಸೊ ನಾನು ಕೂಡ ತಿಂಡಿ ತಿಂತ ನನ್ನ ಮಗನಿಗೂ ಕೂಡ ತಿಂಡಿ ಎಲ್ಲ ತಿನ್ನಿಸ್ದೆ. ತಿಂಡಿ ಎಲ್ಲ ತಿನ್ಸಾದ್ಮೇಲೆ ಮಲಗಿಸೋಣ ಅಂತ ಅವನಿಗೆ ಸೀರೆ ಒಳಗಾಕ್ತೆ. ತುಂಬ ಹೊತ್ತು ತೂಗಿದ್ರೂ ಅವನು ಮಲ್ಕೊಳ್ತಾನೇ ಇರಲಿಲ್ಲ. ಅವನಿಗೆ ನಿದ್ದೆ ಬಂದಿರಲಿಲ್ಲ ಅನಿಸುತ್ತೆ. ನೋಡಿ, ತೆಗೆದು ನೋಡಿದ್ರೆ ಹೇಗೆ ನಗಾಡ್ತಾ ಇದ್ದಾನೆ. ನೋಡಿ, ಎಷ್ಟೋ ತನಕ ತೂಗಿದ್ರು ಮಲಗಲ್ಲ ಅಂತ ಕೆಳಗೆ ಬಿಟ್ಟೆ ಆಟ ಆಡಲಿ ಅಂತ. ಅವನು ಸ್ವಲ್ಪ ಹೊತ್ತು ಆಟ ಆಡ್ದ. ಮನೆಯಲ್ಲೇ ಇಬ್ಬರಿಗೂ ಇದ್ದು ಬೇಜಾರಾಗ್ತಿತ್ತು ಅಂತ ಹೇಳಿ ಅವನನ್ನು ಕರ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೊರಡೋಣ ಅಂತ ಹೊರಟೆ. ನೋಡಿ, ಹೋಗ್ತಾ ಇದ್ದೀನಿ. ನಾನು ಹೊರಟಿಗೆ ಅರ್ಧ ದಾರಿಯಲ್ಲೇ ನಮ್ಮ ಮಾವನ ಮಗಳು ಬಂದಳು. ಸೊ ಅವಳೇ ಪಾಪುನ ಕೂಡ ಇಸ್ಕೊಂಡು ಹೊರಟ್ಲು ಮುಂದೆ. ನಾನು ಹೇಗೋ ಪಾಪುನೂ ಎತ್ಕೊಂಡಿರಲಿಲ್ಲ ಅಲ್ಲ, ಅಜ್ಜಿ ಮನೆಯಿಂದ ಯಾವ್ದು ಗಿಡ ಹಾಕಿದ್ದಾರೆ ತೋರಿಸೋಣ ನಿಮಗೂ ಕೂಡ ಅಂತ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಯಾವ್ಯಾವ ಗಿಡ ಹಾಕಿದ್ದಾರೆ ನೋಡಿ. ಅವ್ರ ಮನೆ ಮೇಕೆ, ಹಸು, ಕೋಳಿ ಎಲ್ಲ ಸಾಕಿದ್ದಾರೆ. ಅವ್ರು ಇರೋದು ಹಳ್ಳಿಯಲ್ಲಲ್ವಾ, ಎಲ್ಲ ಪ್ರಾಣಿಗಳನ್ನೂ ಸಾಕಿದ್ದಾರೆ. ನೋಡಿ, ಒಳಗೆ ಬಂದ ಮೇಲೆ ಎಲ್ಲ ಎಳ್ಕೊಂಡು ಎಲ್ಲೆಲ್ಲಿದೆ ಎಲ್ಲ ಆಟ ಆಡ್ದ. ನೆಕ್ಸ್ಟು ಮನೆಗೆ ಕರ್ಕೊಂಡು ಬಂದೆ. ಸ್ವಲ್ಪ ಸ್ಟಿಚಿಂಗ್ ಕೆಲಸ ಕೂಡ ಇತ್ತು. ನಾನು ನನ್ನ ಗಂಡನ ಮನೆಗೆ ಹೊರಟಿದ್ದೆ. ಸೊ ಸ್ಟಿಚಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆಗೆ ಸಾಂಬಾರು ಮಾಡೋಣ ಅಂತ ಕಡಲೆಕಾಳು ಬಟಾಣಿಕಾಳು ಬೆಳಗ್ಗೆನೇ ನೆನೆಸಿದ್ದೆ. ಸಾಂಬಾರಿಗೆ ರೆಡಿ ಮಾಡೋಣ ಅಂತ ಮಾಡ್ತಿದ್ದೆ. ನನ್ನ ಮಗ ಪಾಪ ಅಮ್ಮ ಎತ್ಕೊಳ್ಳಿ ಅಂತ ಅಳ್ತಾ ಇದ್ದ. ಅವನನ್ನು ಇಟ್ಕೊಂಡು ಹೇಗೋ ಸಾಂಬಾರೆಲ್ಲ ಮಾಡಿ ಮುಗಿಸಿ ಅನ್ನ ಕೂಡ ಮಾಡಿಟ್ಟೆ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು? ಏನಾದರೂ ಚೇಂಜಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.